ಒಂದು ಕ್ಷಣ ಸದ್ದಿಲ್ಲದೆ ಕೇಳಿಸಿಕೊಳ್ಳಿ. ಹೌದು, ಇದು ಬರೀ ಶಬ್ದ ಅಲ್ಲ, ಇದೊಂದು ಕಥೆ. ಕಾಡಿನ ಹೃದಯದಿಂದಲೇ ಬರ್ತಿರೋ ಒಂದು ಕಥೆ. ಹಾಗಾದ್ರೆ ಈ ಶಬ್ದದ ಹಿಂದಿರೋ ಸಂದೇಶವಾದ್ರೂ ಏನು? ಬನ್ನಿ, ಇವತ್ತು ಈ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ. ಹಾಗಾದ್ರೆ ಈ ವಿಶಿಷ್ಟ ಶಬ್ದ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತದೆ? ಬನ್ನಿ ಆ ಶಬ್ದದ ಜಾಡು ಹಿಡಿದು ಹೋಗೋಣ. ಯಾಕಂದ್ರೆ ಅಲ್ಲೇ ಇದ್ದಾನೆ ನಮ್ಮ ಇವತ್ತಿನ ಕಥಾನಾಯಕ. ಆಹಾ, ಸಿಕ್ಕದ್! ಈ ಶಬ್ದದ ಹಿಂದಿರೋ ಜೀವಿ ಬೇರೆ ಯಾರೂ ಅಲ್ಲ, ಇದೇ ನಮ್ಮ ಕೆಂಪು ಮರಕುಟಿಕ, ಅಂದ್ರೆ ರೂಫಸ್ ವುಡ್ಪೆಕರ್. ಬನ್ನಿ, ಕಾಡಿನ ಈ ಅದ್ಭುತ ಶಿಲ್ಪಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಇದರ ವೈಜ್ಞಾನಿಕ ಹೆಸರು ಮೈಕ್ರೋಪ್ಟರ್ನುಸ್ ಬ್ರ್ಯಾಕ್ಯುರಸ್. ಭಾರತಾದ್ಯಂತ ಎಲ್ಲೆಲ್ಲಿ ಹಸಿರು ಮರಗಳಿವೆಯೋ ಅಲ್ಲೆಲ್ಲ ಈ ಸುಂದರ ಹಕ್ಕಿ ಕಾಣಿಸಿಗುತ್ತೆ. ಅದರ ಆ ವಿಶಿಷ್ಟ ನೋಟ ಇದೆಯಲ್ಲ, ಅದು ತಕ್ಷಣ ಎಲ್ಲರ ಗಮನ ಸೆಳೆಯುತ್ತೆ. ಇದರ ದೇಹದ ರಚನೆಯೇ ಎಷ್ಟು ಅದ್ಭುತ ಅಲ್ವಾ? ತುಕ್ಕು ಕಂದು ಬಣ್ಣದ ಗರಿಗಳು ಕಾಡಿನಲ್ಲಿ ಕರಗಿ ಹೋಗೋ ಹಾಗೆ ಮಾಡುತ್ತವೆ. ಇನ್ನು ಅದರ ಕೊಕ್ಕು ನೋಡಕ್ಕೆ ಒಂದು ಚೂಪಾದ ಉಳಿ ಥರ ಇದೆ, ಮರ ಕೊರಿಯೋಕೆ ಪರ್ಫೆಕ್ಟ್. ಹಾಗೆ ಅದರ ಗಟ್ಟಿಯಾದ ಬಾಲ ಇದೆಯಲ್ಲ, ಅದು ಮರಕ್ಕೆ ಒರಗಿ ನಿಲ್ಲೋಕೆ ಒಂದು ಟ್ರೈಪಾಡ್ ಥರ ಸಪೋರ್ಟ್ ಕೊಡುತ್ತೆ. ಎಂಥ ಸೂಪರ್ ಡಿಸೈನ್ ನೋಡಿ! ಅಂದ್ಹಾಗೆ ಇದು ಮರವನ್ನ ಕೊಕ್ಕೋದು ಮರಕ್ಕೆ ಹಾನಿ ಮಾಡೋದಲ್ಲ, ಬದಲಿಗೆ ತನ್ನ ಹೊಟ್ಟೆಪಾಡಿಗಾಗಿ. ಮರದ ತೊಗಟೆ ಕೆಳಗೆ ಅಡಗಿ ಕುಳಿತಿರೋ ಇರುವೆ, ಗೆದ್ದಲು ಹುಳಗಳೇ ಇದರ ಫೇವ್ರೆಟ್ ಫುಡ್. ಹೀಗೆ ಮಾಡೋದ್ರಿಂದ ಇದು ಮರಗಳನ್ನ ಕೀಟಗಳಿಂದ ಕಾಪಾಡೋ ಕೆಲ್ಸನೂ ಮಾಡುತ್ತೆ. ಅಂದ್ರೆ ಇದೊಂದು ರೀತಿ ಕಾಡಿನ ಡಾಕ್ಟರ್ ಇದ್ದಾಗೆ ಅಲ್ವಾ? ಆದ್ರೆ ಕೆಂಪು ಮರಕುಟಿಕದ ಕಥೆ ಬರೀ ಆಹಾರ ಹುಡುಕದಕ್ಕೆ ನಿಲ್ಲಲ್ಲ. ಇದು ಇಡೀ ಪರಿಸರ ವ್ಯವಸ್ಥೆಯಲ್ಲೇ ಒಂದು ದೊಡ್ಡ, ತುಂಬನೇ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಏನದು ಅಂತ ಈಗ ನೋಡೋಣ. ಹಾಗಾದ್ರೆ ಈ ಪುಟ್ಟ ಹಕ್ಕಿಯನ್ನ ಕಾಡಿನ ಎಂಜಿನಿಯರ್ ಅಂತ ಯಾಕೆ ಕರೀತಾರೆ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಈ ಮರಕುಟಿಕದ ನಿಜವಾದ ಮಹತ್ವ ಏನು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಬನ್ನಿ, ಅದರ ಎಂಜಿನಿಯರಿಂಗ್ ಸ್ಕಿಲ್ಸ್ ನೋಡೋಣ. ನೋಡಿ, ಈ ಪ್ರಕ್ರಿಯೆ ಎಷ್ಟು ಚೆನ್ನಾಗಿದೆ. ಮೊದಲು ಅದು ತನಗೋಸ್ಕರ ಮರದಲ್ಲಿ ಒಂದು ಗೂಡನ್ನ ಕೊರೆಯುತ್ತೆ. ಆಮೇಲೆ ಅದರಲ್ಲಿ ತನ್ನ ಮರಿಗಳನ್ನ ಸುರಕ್ಷಿತವಾಗಿ ಬೆಳೆಸುತ್ತೆ. ಕೊನೆಗೆ ಆ ಕುಟುಂಬ ಆ ಗೂಡನ್ನ ಖಾಲಿ ಮಾಡಿ ಹೋದ್ಮೇಲೆ ಆ ಮನೆ ಖಾಲಿ ಉಳಿಯಲ್ಲ. ಅದನ್ನ ಬೇರೆ ಜೀವಿಗಳು, ಅಂದ್ರೆ ಅಳಿಲುಗಳು, ಗೂಬೆಗಳು, ಇನ್ನು ಬೇರೆ ಸಣ್ಣಪುಟ್ಟ ಹಕ್ಕಿಗಳು ಬಂದು ತಮ್ಮ ಮನೆಯಾಗಿ ಮಾಡ್ಕೊಳ್ತವೆ. ಇದೇ ಕಾರಣಕ್ಕೆ ಇದನ್ನ ಪರಿಸರ ವ್ಯವಸ್ಥೆಯ ಎಂಜಿನಿಯರ್ ಅಂತ ಕರೆಯೋದು. ಯೋಚ್ನೆ ಮಾಡಿ, ಇದರ ಒಂದೇ ಒಂದು ಕೆಲ್ಸದಿಂದ ಕಾಡಿನ ಬೇರೆ ಎಷ್ಟೊಂದು ಜೀವಿಗಳಿಗೆ ರೆಡಿಮೇಡ್ ಮನೆ ಸಿಗುತ್ತೆ. ಇದು ನಿಜವಾಗ್ಲೂ ಅದ್ಭುತ ಅಲ್ವಾ? ಆದರೆ ಕಥೆಯಲ್ಲಿ ಒಂದು ಬೇಸರದ ತಿರುವಿದೆ. ಈ ಪ್ರಮುಖ ಎಂಜಿನಿಯರ್ ಮತ್ತು ಅದು ಕಟ್ಟೋ ಮನೆಗಳು ಎರಡೂ ಕೂಡ ಇವತ್ತು ಅಪಾಯದಲ್ಲಿವೆ. ಯಾಕೆ ಹೀಗೆ? 2 ಚಿತ್ರಗಳನ್ನ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಕಡೆ ಹಳೆ ದೊಡ್ಡ ಮರಗಳಿಂದ ತುಂಬಿರೋ ಒಂದು ಆರೋಗ್ಯಕರ ಕಾಡು. ಅಲ್ಲಿ ಮರಕುಟಿಕೆಗೆ, ಬೇರೆ ಜೀವಿಗಳಿಗೆ ಮನೆ ಕಟ್ಕೊಳ್ಳೋಕೆ ಜಾಗದ ಕೊರತೆನೇ ಇಲ್ಲ. ಇನ್ನೊಂದ್ ಕಡೆ ಮರಗಳನ್ನೆಲ್ಲ ಕಡ್ದು ಹಾಕಿರೋ ಬೋಳು ಪ್ರದೇಶ. ಇಲ್ಲಿ ಜೀವವೈವಿಧ್ಯಕ್ಕೆ ಜಾಗವಾದ್ರೂ ಎಲ್ಲಿದೆ? ಇದು ತುಂಬಾ ಸರಳವಾದ ಲೆಕ್ಕಾಚಾರ. ಮರಗಳಿಲ್ಲ ಅಂದ್ರೆ ಮನೆಗಳೂ ಇಲ್ಲ. ಮರಕುಟಿಕಗಳಿಗೆ ಗೂಡು ಕಟ್ಟೋಕೆ ಹಳೆಯ ಒಣಗಿದ ಮರಗಳು ಬೇಕೇ ಬೇಕು. ನಾವು ಕಾಡನ್ನ ನಾಶ ಮಾಡಿದ್ರೆ ಅವುಗಳ ವಾಸಸ್ಥಾನವನ್ನೇ ಕಿತ್ಕೊಂಡ ಹಾಗೆ ಆಗುತ್ತೆ. ಆದ್ರೆ ಎಲ್ಲ ಮುಗಿದು ಹೋಯ್ತು ಅಂತ ನಿರಾಶರಾಗೋದು ಬೇಡ. ನಾವು ಅಂದ್ಕೊಂಡ್ರೆ ಈ ಪರಿಸ್ಥಿತಿಯನ್ನ ಬದಲಿಸೋಕೆ ಸಹಾಯ ಮಾಡಬಹುದು. ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳು ಕೂಡ ದೊಡ್ಡ ಬದಲಾವಣೆ ತರಬಲ್ಲವು. ಹಾಗಾದ್ರೆ ಏನ್ ಮಾಡಬಹುದು? ಮೊದಲನೇದಾಗಿ ಈಗಿರೋ ಮರಗಳನ್ನ, ಕಾಡುಗಳನ್ನ ಕಾಪಾಡ್ಬೇಕು. ಎರಡನೇದು, ನಮ್ಮ ಸುತ್ತಮುತ್ತ ಸ್ಥಳೀಯ ಗಿಡಗಳನ್ನ ನೆಡ್ಬೇಕು. ಇದ್ರಿಂದ ಅವುಗಳ ಆವಾಸ ಸ್ಥಾನವನ್ನ ಮತ್ತೆ ಸೃಷ್ಟಿಸಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಒಣಗಿದ ಅಥವಾ ಸತ್ತ ಮರಗಳನ್ನ ಹಾಗೇ ಬಿಡಬೇಕು. ಯಾಕಂದ್ರೆ ಅವು ಈ ಮರಕುಟಿಕಗಳಿಗೆ ಮತ್ತು ಲೆಕ್ಕವಿಲ್ಲದಷ್ಟು ಬೇರೆ ಜೀವಿಗಳಿಗೆ ಜೀವನಾಧಾರ. ಕೊನೆಗೆ ಈ ಪುಟ್ಟ ಹಕ್ಕಿ ನಮ್ಗೆಲ್ಲ ಒಂದು ದೊಡ್ಡ ಪಾಠವನ್ನ ಕಲಿಸ್ತೆ. ಪ್ರಕೃತಿಯನ್ನ ಜೀವಂತವಾಗಿ ಇಡೋದ್ರಲ್ಲಿ ಸಣ್ಣ ಸಣ್ಣ ಜೀವಿಗಳ ಪಾತ್ರ ಕೂಡ ಎಷ್ಟು ದೊಡ್ಡದು ಅನ್ನೋದನ್ನ ಈ ಕೆಂಪು ಮರಕುಟಿಕ ನಮ್ಗೆ ಮತ್ತೆ ಮತ್ತೆ ನೆನ್ಪಿಸ್ತೆ. ಹಾಗಾಗಿ ಮುಂದಿನ ಸಾರಿ ಕಾಡಿನಲ್ಲಿ ಆ ಟಕ್ ಟಕ್ ಅನ್ನೋ ಶಬ್ದ ಕೇಳಿಸಿದಾಗ ನೆನ್ಪಿರ್ಲಿ, ಅದು ಬರೀ ಶಬ್ದವಲ್ಲ, ಅದು ಜೀವಂತ ಪ್ರಕೃತಿಯ ಹೃದಯದ ಬಡಿತ. ಅದನ್ನ ರಕ್ಷಿಸೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.